ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಏನಿಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಯಾರೆಲ್ಲ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಅಂತಂದರೆ ಏನಪ್ಪ ಅಂತಂದರೆ, ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನಾಗಿದೆ, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರೋದಿಲ್ಲ, ಏನಾಗಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಅಂತ ಹೇಳ್ತಾ ಸ್ನೇಹಿತರೆ, ಗೃಹಲಕ್ಷ್ಮಿ 19ನೇ ಕಂತಿನ 19 ಜಿಲ್ಲೆಗೆ 4,000 ಒಟ್ಟಿಗೆ ಜಮಾ. ಒಟ್ಟಿಗೆ ಹಾಗಾದರೆ ಯಾವಾಗ ಹಣ ಜಮಾ ಆಗುತ್ತೆ ಸರ್? ಒಟ್ಟಿಗೆ ಹಣ ಜಮಾ ಅಂತ ಹೇಳಿದ್ರಲ್ಲ, ಹಣ ಯಾವಾಗ ಜಮಾ ಆಗುತ್ತೆ ಸರ್ ಅಂತ ಕೇಳ್ಬೋದು. ಡೆಫಿನೆಟಾಗಿ ಕೇಳ್ತಾರೆ ಎಲ್ಲರೂ ಕೂಡ. ಅದು ತಪ್ಪಲ್ಲ. ಯಾಕಪ್ಪ ಅಂತಂದರೆ ಅವರ ಒಂದು ಕ್ಯೂರಿಯಾಸಿಟಿ ಮೇಲೆ ಅವ್ರು ಕೇಳ್ತಾರೆ. ಅದು ತಪ್ಪೇ ಅಲ್ಲ. ರಿಯಲ್ ಹೇಳ್ತೀನಲ್ಲ, ಅದು ರಿಯಲಿ ಹೇಳಬೇಕಂತಂದರೆ ಅದು ತಪ್ಪಲ್ಲ. ಅವ್ರು ಕೇಳ್ತಾ ಇರುವಂಥದ್ದು ತುಂಬ ಒಳ್ಳೆಯದು ಒಂದು ವಿಚಾರ ಅಂತಲೇ ಹೇಳ್ಬೋದು. ಹಣ ಬಂದಿಲ್ಲ ಅಂತ ಕೇಳೋದ್ರಲ್ಲಿ ಅದು ತಪ್ಪಿಲ್ಲ ಸ್ನೇಹಿತರೆ, ಖಂಡಿತವಾಗ್ಲೂ ಹೇಳ್ತೀನಲ್ಲ. ಅದಾದ ಮೇಲೆ ನಿಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆದರೂ ಏನು ಅಂತಂದರೆ, ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಆದರೂ ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಣ ಬರ್ತಾ ಇಲ್ಲ, ಪ್ರಾಬ್ಲಮ್ ಏನು ಅಂತಂದರೆ, ಆ ಒಂದು ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಏನು, ಇದನ್ನು ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತಾ ಇರುವಂಥದ್ದು ಇದನ್ನೇ. ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನಮ್ಮದು ಅಂದರೆ ಪ್ರಾಬ್ಲಮ್ ಅಂತಂದರೆ ಆ ರೀತಿ ಅಲ್ಲ. ಹಣ ಬಂದಿಲ್ವಾ ಹಾಗಂತಂದರೆ ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ, ಹಣ ಬಂದಿಲ್ಲ ಅಂದ ತಕ್ಷಣ ಅದಕ್ಕೆ ಪ್ರಾಬ್ಲಮ್ ಆದರೂ ಏನು ಅದನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ನಿಮ್ಮದು ಇಷ್ಟೇ, ಒಂದು KYC ಆಗಿಲ್ಲ. ನೀವು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, KYC ಮಾಡ್ಕೊಳ್ಳಿ. KYC ನೀವು ಮಾಡಿಲ್ಲ ಅಂತಂದರೆ ಸಿಂಪಲ್ ನಾನು ಹೇಳುವಂಥದ್ದು, ನಿಮ್ಗೆ ಹಣ ₹1 ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನೀವು KYC ಮಾಡ್ತೀರಾ, ಹಣ ಖಂಡಿತವಾಗ್ಲೂ ಜಮೆ ಆಗುತ್ತಂತಂದರೆ ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಅಂತಂದರೆ ನಿಮ್ಗೆ ಹಣ ಜಮೆ ಆಗಬೇಕಂತಂದರೆ ನೀವು KYC ಮಾಡಲೇಬೇಕು. ಅದರಲ್ಲಿ ಅಂದರೆ 2 ಮಾತೇ ಇಲ್ಲ. ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಬೇಕು, ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ KYC ಅತ್ಯಗತ್ಯ ಮತ್ತು KYCಯನ್ನು ಮಾಡಲೇಬೇಕು. KYC ಯಾರು ಮಾಡಲ್ಲ ಅವ್ರಿಗೆ ಹಣ ಜಮೆ ಆಗಲ್ಲ, ಇದು ಪಕ್ಕ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ನೀವು ಖಂಡಿತವಾಗ್ಲೂ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ, ಅವ್ರು ಇವರು ಅಂತಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ. ನಾನು ಇವ್ರಿ ಅಂತ ಹೇಳಲಿಕ್ಕೆ ಹೋಗಲ್ಲ. ನಾನು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನಾನು ನನ್ನ ಫ್ಯಾಮಿಲಿ ಅಂದರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದರೆ ಅವರೆಲ್ಲರಿಗೂ ಹೇಳ್ತೀನಿ. ಇವ್ರಿಗೆ ಮಾತ್ರ ಹೇಳುವಂಥದ್ದು ಅದಲ್ಲ ನನ್ನ ಒಂದು ಖಂಡಿತವಾಗ್ಲೂ ಹೇಳ್ತೀನಲ್ಲ, ಅದೆಲ್ಲ ನಂದಿಲ್ಲ. ಅಂತಂದರೆ ನಮಗೆ ಯಾರು ನಮ್ಮ ಒಂದು ವಿಡಿಯೋವನ್ನು ನೋಡ್ತಾರೆ ಅವರಿಗೆ ದಯವಿಟ್ಟು ನಾನು ಹೇಳ್ತೀನಲ್ಲ, ನೀವೆಲ್ಲರೂ ಕೂಡ KYC ಮಾಡಿ. ಡೆಫಿನೆಟಾಗಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ, ತುಂಬ ಯೂಸ್ಫುಲ್ ಆಗುತ್ತೆ. ನೀವು KYC ಮಾಡ್ತೀರಾ ಅಂತಂದರೆ ನಿಮ್ಗೆ ಡೆಫಿನೆಟಾಗಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೆಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ₹1 ಹೋಗಲ್ಲ. ನಿಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹಣ ಬರಬೇಕು ನಿಮಗೆ ಅಂತ ಇದ್ದರೆ, ಅಂತಂದರೆ ನಿಮ್ಗೆ ಹಣ ಪಡ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟಾಗಿ ನಾನು ಹೇಳುವಂಥ ರೀತಿಯಲ್ಲಿ ಇಷ್ಟೇ. ನೀವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ನೀವು ಖಂಡಿತವಾಗ್ಲೂ ನಾನು ಹೇಳಲ್ಲ. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ನಿಮಗೆ ಏನಂತಂದರೆ ಸಿಂಪಲ್ ಅನ್ನುವಂಥದ್ದು ಏನಪ್ಪ ಅಂತಂದರೆ, ನಾನು ಹೇಳುವಂಥದ್ದು ಇಷ್ಟೇ. ಏನಪ್ಪ ಅಂತಂದರೆ, ನಿಮ್ಮದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು KYC ಮಾಡ್ಕೊಳ್ಳಿ. ಒಂದೇ KYC ಇಷ್ಟೇ. ಅದನ್ನು ಮಾಡ್ಕೊಂಡು ನೋಡಿ. ನೀವು ಬೇಕಾದರೆ ನೀವು ಖಂಡಿತವಾಗ್ಲೂ ಹೇಳ್ತೀನಲ್ಲ, KYC ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಡೆಫಿನೆಟಾಗಿ ನಿಮ್ಮೆಲ್ರಿಗೂ ಹಣ ಅನ್ನುವಂಥದ್ದು ಹುಡುಕೊಂಡು ಬರುತ್ತೆ. ಡೆಫಿನೆಟ್ಲಿ ನಿಮ್ಮ ಅಕೌಂಟಿಗೆ ಜಮೆ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ? ಆಗುತ್ತೆ ಹಣ ಜಮೆ. ಯಾರಿಗೂ ಹಣ ಜಮೆ ಆಗದೆ ಹೋಗಲ್ಲ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ
ಸಿಗೋಣ. ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್.